ಗುರುವೆ, ನೀವೇನಾದ್ರೂ ಈ ವಿಡಿಯೋನ ನೋಡ್ಲಿಲ್ಲ ಅಂತಂದ್ರೆ ನೀವು ತಿಂಗಳಿಗೆ 1.5 ಲಕ್ಷ ಸಂಪಾದನೆ ಮಾಡೋ ಅವಕಾಶನ ಕಳ್ಕೊತೀರಾ. ಯಾರ್ದಾದ್ರೂ ಕೈ ಕೆಳಗಡೆ ಕೆಲಸ ಮಾಡ್ಬೇಕು ಅಂತ ಇಷ್ಟ ಇಲ್ಲ ಅಂತಂದ್ರೆ, ಏನಾದ್ರೂ ಬಿಸ್ನೆಸ್ ಮಾಡ್ಬೇಕು ಅಂತ ಏನಾದ್ರೂ ಪ್ಲಾನ್ ಮಾಡಿದ್ರೆ ಈ ವಿಡಿಯೋ ನಿಮ್ಗಾಗಿ ಅಂತಾನೆ ಹೇಳ್ಬೋದು. ನೀವೇನಾದ್ರೂ ಅಲ್ಪ ಸ್ವಲ್ಪ ದುಡ್ಡು ಕುಡಿಕಿದ್ದೀರಾ ಬಿಸ್ನೆಸ್ ಮಾಡ್ಬೇಕು ಅಂತ, ಹಂಗಾದ್ರೆ ಈ ವಿಡಿಯೋನ ನೋಡಿ. ಇದು ಯಾವುದೇ ರೀತಿಯ ಕಂಪ್ನಿ ಪ್ರಮೋಷನ್ ಅಲ್ಲ ಅಥವಾ ಜನಗಳಿಗೆ ಟೋಪಿ ಹಾಕುವಂತ ಕೆಲಸ ಅಲ್ವೇ ಅಲ್ಲ. ನಿಮ್ಗೆ ಲಾಂಡ್ರಿ ಬಿಸ್ನೆಸ್ ಅಲ್ಲಿ ಮತ್ತೆ ವಾಷಿಂಗ್ ಯೂನಿಟ್ ಅಲ್ಲಿ ಏನಾದ್ರು ಸ್ವಲ್ಪ ಕೆಲಸ ಮಾಡೋ ಇಂಟ್ರೆಸ್ಟ್ ಇದೆಯಾ? ಹಾಗಾದ್ರೆ ನೀವು ಸ್ವಲ್ಪ ಕಷ್ಟಪಟ್ಟು ಸ್ವಲ್ಪ ಶ್ರಮ ಪಟ್ರೆ ತಿಂಗಳಿಗೆ 1.5 ಲಕ್ಷ ರೂಪಾಯಿವರೆಗೂ ನೀವು ಸೇವ್ ಮಾಡಬಹುದು. ಆಲ್ರೆಡಿ ರನ್ನಿಂಗ್ ಅಲ್ಲಿ ಇರ್ತಕ್ಕಂಥ ಲಾಂಡ್ರಿ ಬಿಸ್ನೆಸ್ ನಿಮ್ಗೆ ಒಂದು ಸಿಗ್ತಾ ಇದೆ ಸ್ನೇಹಿತರೆ. ತಿಂಗಳಿಗೆ 2 ಲಕ್ಷ ರೂಪಾಯಿವರೆಗೂ ಬಿಸ್ನೆಸ್ ಆಗ್ತಾ ಇದೆ. ಇದರಲ್ಲಿ 70% ನೀವು ಉಳಿಸಬಹುದು ಸ್ನೇಹಿತರೆ. ಇವರು ಇಷ್ಟು ವರ್ಷ ಬಿಸ್ನೆಸ್ ನಡೆಸ್ಕೊಂಡು ಬರ್ತಾ ಇರ್ತಾರೆ. ಈಗೇನಾದ್ರೂ ಬೇರೆ ಬಿಸ್ನೆಸ್ ಮಾಡಬೇಕು ಅಂತ ಪ್ಲಾನ್ ಮಾಡಿದರೆ, ಅಂದ್ರೆ ಯಾವ್ದೋ ಒಂದು ಅಂಗಡಿನ ಓಪನ್ ಮಾಡಬೇಕು ಅಂತ ಪ್ಲಾನ್ ಮಾಡಿದರೆ, ಆಲ್ರೆಡಿ ರನ್ನಿಂಗ್ ಅಲ್ಲಿ ಇರ್ತಕ್ಕಂಥ ಬಿಸ್ನೆಸ್ ವಾಷಿಂಗ್ ಯೂನಿಟ್ ಇದೆ. ಯಾರಾದ್ರೂ ತಗೊಳ್ಳೋರಿದ್ರೆ ನಿಮ್ ಚಾನಲ್ ಅಲ್ಲಿ ವಿಡಿಯೋ ಮಾಡಾಕಿ ಸರ್ ಅಂತ ಹೇಳ್ಬಿಟ್ಟು ನನಗೆ ಮೆಸೇಜ್ ಮಾಡಿದ್ರು. ಯಾರಿಗಾದ್ರೂ ಉಪಯೋಗ ಆಗ್ಬೋದು ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಇನ್ನ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ತಿಂಗಳಿಗೆ 2 ಲಕ್ಷ ರೂಪಾಯಿವರೆಗೂ ಬಿಸ್ನೆಸ್ ಆಗ್ತಾ ಇದೆ. ಹಾಗೆ ಈ ಡಿಪಾರ್ಟ್ಮೆಂಟ್ ಅಲ್ಲಿ 3 ಜನ ಕೆಲಸಗಾರರು ಕೂಡ ಇದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಈ ವಾಷಿಂಗ್ ಯೂನಿಟ್ ಓನರ್ ನಂಬರ್ ನಾನು ವಿಡಿಯೋದಲ್ಲೇ ಕೊಟ್ಟಿರ್ತೀನಿ. ಇವರಿಗೆ ಕಾಲ್ ಮಾಡೋದ್ರ ಮುಖಾಂತರ ನೀವು ಕೂಡ ಹೆಚ್ಚಿನ ಮಾಹಿತಿನ ತಿಳ್ಕೋಬಹುದು. ಇನ್ನು ಲೊಕೇಶನ್ ಎಲ್ಲಪ್ಪ ಅಂತ ನೋಡೋದಾದ್ರೆ ಹೊಸೂರು ರೋಡ್, ಮಡಿವಾಳ ನಿಯರ್ ಸಿಲ್ಕ್ ಬೋರ್ಡ್ ಹತ್ರ ಬರುತ್ತೆ ಸ್ನೇಹಿತರೆ. ಇನ್ನು ಈ ಬಿಸ್ನೆಸ್ ಅಲ್ಲಿ ನಿಮ್ಗೆ 4 ವಾಷಿಂಗ್ ಮಿಷಿನ್ ಗಳು ಸಿಗುತ್ತೆ. ಹಾಗೆ ಕೆಲವೊಂದಷ್ಟು ಎಕ್ವಿಪ್ಮೆಂಟ್ ಎಲ್ಲಾನು ಕೂಡ ನಿಮ್ಗೆ ಸೇಲ್ ಮಾಡ್ಕೊಡ್ತಾರೆ. ಯಾವುದೇ ಒಂದು ಪಿನ್ನು ಕೂಡ ಅವರು ತಗೊಳ್ಳೋದಿಲ್ಲ. ಹಾಗೆ ಈ ಪ್ರೈಸ್ ಅನ್ನ ನೋಡೋದಾದ್ರೆ ಬರೀ ನಮಗೆ ವಾಷಿಂಗ್ ಯೂನಿಟ್ ಮಿಷಿನ್ ಮಾತ್ರ ಬೇಕು ಅಂತಂದ್ರೆ 10 ಲಕ್ಷನ ಕೊಟ್ ಮಾಡ್ತಿದ್ದಾರೆ. ಬಿಸ್ನೆಸ್ ನು ಕನೆಕ್ಟ್ ಮಾಡ್ಕೊಡ್ಬೇಕು ಮತ್ತೆ ಎಲ್ಲಾನು ನಿಮ್ಗೆ ಹ್ಯಾಂಡ್ ಓವರ್ ಮಾಡಬೇಕು ಅಂತಂದ್ರೆ 13 ಲಕ್ಷನ ಕೊಟ್ ಮಾಡ್ತಿದ್ದಾರೆ. ಸೊ ಎರಡರಲ್ಲೂ ಕೂಡ ಯಾವುದೇ ಫಿಕ್ಸ್ ರೇಟ್ ಇಲ್ಲ. ಎರಡರಲ್ಲೂ ಕೂಡ ನಿಮ್ಗೆ ನೆಗೋಷಿಯಬಲ್ ಸಿಗುತ್ತೆ. ಹೆಚ್ಚಿನ ಮಾಹಿತಿಗಾಗಿ ನೀವು ಓನರ್ ಜೊತೆ ಕಾಲ್ ಮಾಡಬೇಕಾಗುತ್ತೆ. ಹಾಗೆ ನೀವೇನಾದ್ರೂ ಯಾವುದೇ ಗಾಡಿನ, ಪ್ರಾಪರ್ಟಿನ, ಮನೆನ ಸೇಲ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ನನ್ನ ವಾಟ್ಸ್ಆಪ್ ನಂಬರ್ಗೆ ವಾಟ್ಸ್ಆಪ್ ಮಾಡಿ. ನನ್ನ ಚಾನಲ್ ನಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಯಾರನ್ನ ತಗೊಳ್ಳೋರಿದ್ರೆ ಈ ವಿಡಿಯೋ ಅವರಿಗೆ ರೀಚ್ ಆಗಿ ಅವರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಅಂತ ಹೇಳ್ತಾ, ಕೊನೆಯದಾಗಿ ಕಿಲಾಡಿ ಕನ್ನಡಿಗ ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಹಾಗೆ ಫೇಸ್ಬುಕ್ ಪೇಜ್ ಅನ್ನ ಫಾಲೋ ಮಾಡೋದನ್ನ ಮಾತ್ರ ಮರಿಬೇಡಿ ಸ್ನೇಹಿತರೆ. ಒಳ್ಳೊಳ್ಳೆ ಮಾಹಿತಿಗಳು ಸಿಗ್ತಾ ಇರ್ತವೆ. ಧನ್ಯವಾದಗಳು. ಹಲೋ ಸರ್. ಸರ್, ಈಗ ಲ್ಯಾಂಡ್ರಿ ಸೇಲ್ ಅಂತ ಹೇಳಿದಿರಿ ಅಲ್ವಾ? ಅದೇ ಸರ್, ವಾಷಿಂಗ್ ಯೂನಿಟ್, ವಾಷಿಂಗ್ ಯೂನಿಟ್, ಬಟ್ಟೆ ವಾಷಿಂಗ್ ಯೂನಿಟ್. ಓಕೆ. ಈಗ ಮಿಷಿನ್ಗಳು ಎಷ್ಟಿದೆ ಸರ್? ಸರ್ 4 ಮಿಷಿನ್ ಇದಾವೆ. 4 ಮಿಷಿನ್ಗಳಾ? ಆಕ್ಚುಲಿ ಬಿಸ್ನೆಸ್ ಕಂಟಿನ್ಯೂ ರನ್ನಿಂಗ್ ಬಿಸ್ನೆಸ್ ಇದೆ ಅದು. ಈಗ ಹೊಸ ಕಸ್ಟಮರ್ ನೋಡ್ಕೋ ಅವಶ್ಯಕತೆ ಏನಿಲ್ಲ, ಆಲ್ರೆಡಿ ರನ್ನಿಂಗ್ ಇದೆ ಬಿಸ್ನೆಸ್. ಹೊಸ ಕಸ್ಟಮರ್ ಅವಶ್ಯಕತೆ, ನಮ್ಮ ಕಸ್ಟಮರೇ ಕಂಟಿನ್ಯೂ ಬರ್ತಾರೆ. ಬಟ್ ನಮ್ಗೆ ಏನಾಗ್ತಾ ಇದೆ ಅಂದ್ರೆ, ಇವಾಗ ಜಾಗದಲ್ಲಿ ಓನರು, ನಾವು ಪ್ರಾಪರ್ಟಿ ಓನರ್ ಇದಲ್ಲ, ಅವರು ಚೆಕ್ಔಟ್ ಮಾಡಿ ಅಂತ ಹೇಳ್ತಾರೆ. ಅಂದ್ರೆ ಖಾಲಿ ಮಾಡಕ್ ಹೇಳ್ತಿದ್ದಾರಾ? ಹೌದೌದು. ಅಕಸ್ಮಾತ್ ಖಾಲಿ ಮಾಡಿದ್ರೆ ಓನರು ಪ್ರಾಪರ್ಟಿ ಓನರ್ ಇಂದ ಫಾರ್ಮ್ ಆಗ್ತಾ ಇದೆ. ಬೇರೆ ಬಿಸ್ನೆಸ್ ಏನು ಫಾರ್ಮ್ ಇಲ್ಲ. ಮಿಷಿನ್ ಆಲ್ರೆಡಿ ಎಲ್ಲ ರನ್ನಿಂಗ್ ಇದೆ. ಬಿಸ್ನೆಸ್ ಮಂತ್ಲಿ ಒಂದು 2 lakhs rupees ಪಕ್ಕ ರನ್ನಿಂಗ್. ಮಂತ್ಲಿ 1 2 lakhs rupees ಬಿಸ್ನೆಸ್ ನಡೀತಾ ಇದೆ. ಓಕೆ. ಹುಡುಗರು ಇದಾರೆ. ಏನ್ ಫಾರ್ಮ್ ಇಲ್ಲ. ಸದ್ಯಕ್ಕೆ ಓನರ್ ಖಾಲಿ ಮಾಡಿ ಅಂತ ಹೇಳ್ತಾ ಇದಾರೆ ಅಷ್ಟೇ. ಓಕೆ ಸರ್, ಆಯ್ತು. ಈಗ ಅಂಗಡಿಲಿ ಏನೇನು ಎಕ್ವಿಪ್ಮೆಂಟ್ ಇದೆ ಅದಷ್ಟು ಹಂಗೆ ಸೇಲ್ ಮಾಡ್ತಿದ್ರೆ, ಯಾವ್ದು ನೀವು ತಗೊಳ್ಳೋ ಐಟಮ್ ಏನೂ ಇಲ್ಲ? ಒಂದು ಪಿನ್ ಎತ್ಕೊಳ್ಳೋಲ್ಲ. ಎಲ್ಲ ಫುಲ್ ಕ್ಲೀನ್ ಇದೆ. ನಮ್ದು ಏನಿದೆ ಒಳಗಡೆ ಏನಿದೆ ಫುಲ್ ಅಷ್ಟೇ. ಕೀ ಕೊಡೋದು ಅಷ್ಟೇ ನಮಗೆ. ಓಕೆ. ಈಗ ಅಂಗಡಿ ಒಳಗಡೆ ಏನೇನು ಎಕ್ವಿಪ್ಮೆಂಟ್ ಇದೆ, ಏನೇನು ಮಿಷಿನರೀಸ್ ಇದೆ ಎಲ್ಲ ಹಂಗೆ ಹ್ಯಾಂಡ್ ಓವರ್ ಮಾಡ್ತೀರಾ ತಗೊಳ್ಳೋರಿಗೆ ಅಲ್ವಾ ಸರ್? ಹೌದು. ಓಕೆ ಸರ್. ಈಗ ಬಿಸ್ನೆಸ್ ಯಾವ್ದು ಕಂಪ್ನಿ ಕೊಡುತ್ತಾ ಸರ್? ಈಗ ನಿಮ್ಗೆ ಈಗ ನಮ್ದೆಲ್ಲ ಲಾರ್ಜ್ ವಾಷಿಂಗ್ ಸರ್. ವೈಟ್, ಓನ್ಲಿ ವೈಟ್. ಓಕೆ. ಹಂಗಾದ್ರೆ ಆಲ್ರೆಡಿ ಬಿಸ್ನೆಸ್ ಕನೆಕ್ಟ್ ಅಲ್ಲಿ ಇದೆ ಅಲ್ವಾ? ಬಿಸ್ನೆಸ್ ಆಡಿ ಎಲ್ಲ ಕನೆಕ್ಟ್ ಆಗಿದೆ. ಆಡಿ ಇದು ಕಸ್ಟಮರ್ ಕರೆಕ್ಟ್ ಆಗಿ ನಾವು ಹೋಗ್ತಾ ಇಲ್ಲ. ಸದ್ಯಕ್ಕೆ ಒಂದು 2 lakhs rupees ರನ್ನಿಂಗ್ ಇದೆ. ಬೇಕಾದ್ರೆ ಮಾತಾಡಿದ್ರೆ ಇನ್ನೂ ಒಂದು 2-3 ಬೇಕಾದ್ರೆ ಮಾತಾಡ್ಕೊಬೋದು. ಒಂದು 2-2.5 ಗಂಟೆ ಮಾತಾಡ್ಬೋದು. ಆಮೇಲೆ ಬೇರೆ ಕಸ್ಟಮರ್ ಬೇಕಾದ್ರೆ ಇಟ್ಕೋಬಹುದು, ಯಾರನ್ನ ಆಡ್ ಮಾಡ್ಕೋಬಹುದು. ಹೌದು. ಓಕೆ ಸರ್. ಹುಡುಗರು ಎಷ್ಟು ಜನ ಕೆಲಸ ಮಾಡ್ತಿದ್ದಾರೆ ಸರ್? 3 members. 3 members. ಅದು ನೀವು ಸೇರಿ ಅಲ್ಲ ಸರ್? ಇಲ್ಲ, ನಾವು ಬಿಟ್ಟು 3 ಜನ ಹುಡುಗರು ಇದ್ದಾರೆ. ಓಕೆ ಸರ್. ಈಗ ಖರ್ಚೆಲ್ಲ ಹೋಗ್ಬಿಟ್ಟು ಎಷ್ಟು ಉಳಿಸ್ಬೋದು ಸರ್ ತಿಂಗಳಿಗೆ? ಮಂತ್ಲಿ ಒಂದು ಅದೇ 50-50, ಒಂದು 30-70. 30 ಎಕ್ಸ್ಪೆಕ್ಟೇಷನ್, 70 ಲಾಭ. ಅರ್ಥ ಆಗಲಿಲ್ಲ ಸರ್, ಹೆಂಗೆ ಅಂತ? ಅಕಸ್ಮಾತ್ ಈಗ ಹುಡುಗರು ಕೂಲಿ ಕಳೆದು 32 lakh ಅಲ್ಲಿ 30% ಎಕ್ಸ್ಪೆನ್ಷನ್ ಆಗುತ್ತೆ. ಒಂದು 70% ಲಾಭ ಸಿಗುತ್ತೆ. ಓಕೆ. ನೀವು ಪರ್ಸೆಂಟೇಜ್ ಅಲ್ಲಿ ಹೇಳ್ತಾ ಇದ್ದೀರಾ? ಓಕೆ ಆಯ್ತು. 70% ಸೇವ್ ಆಗುತ್ತೆ ಅಂತ ಹೇಳ್ತಾ ಇದ್ದೀರಾ? ಹೌದು. 70% ಉಳಿಸ್ಬೋದು. ಓಕೆ. ಬೇಕಾದ್ರೆ ಇಲ್ಲೇ ಜಾಗ ಇದೆ. ಸೊ ಅವರು ಆಕ್ಚುಲಿ ಇವಾಗ ಇಲ್ಲಿ 20,000 ಕೊಡ್ತಾ ಇದ್ದೀನಿ ರೆಂಟು. ಅವರು ಇವಾಗ ಬೆಲೆ ಕಡಿಮೆ ಜಾಗದಲ್ಲಿ ಅವರು 50,000 ಕೇಳ್ತಾ ಇದ್ದಾರೆ. ಓಕೆ. ರೆಂಟ್ ಜಾಸ್ತಿ ಆಗ್ತಿದೆ ಅಂತ ನೀವು ಮಾಡ್ತಾ ಇಲ್ವಾ? ರೆಂಟ್ ಜಾಸ್ತಿ ಆಗ್ತಾ ಇದೆ. ಬಟ್ ಮನೇಲಿ ಬೇಡ ಅಂತ ಇದ್ದಾರೆ. ಮನೇಲಿ ಸದ್ಯಕ್ಕೆ ಬೇಡ, ಬೇರೆ ಅಂಗಡಿಗೆ ಹಾಕೋಣ ಬೇಡ ಅಂತ ಹೇಳ್ತಾರೆ. ಓಕೆ ಸರಿ ಸರ್, ಆಯ್ತು. ನಿಮ್ಮ ಇಷ್ಟ. ನೋಡೋಣ, ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಇಲ್ಲ, ಏನಿದೆ ಫುಲ್ ಆಫೀಸ್ ಕಂಡೀಷನ್, ಫುಲ್ ಒಂದು ಪಿನ್ ಟು ಪಿನ್ ನಿಮ್ಗೆ ಏನು ಫೋಟೋಸ್ ಹಾಕಿದ್ದೀನಿ ಎಲ್ಲ ಫುಲ್ಲು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ನಂಬರ್ ಕೊಟ್ಟಿರ್ತೀನಿ. ನನ್ನ ನಂಬರ್ ಕೊಟ್ಟಿರಿ. ಏನು ಸರ್? ಈಗ ಹೊಸೂರು ಮೈನ್ ರೋಡ್, ಮಡಿವಾಳ ನಿಯರ್ ಸಿಲ್ಕ್ ಬೋರ್ಡ್. ಓಕೆ. ಹೊಸೂರು ರೋಡು, ಮಡಿವಾಳ ನಿಯರ್ ಸಿಲ್ಕ್ ಬೋರ್ಡ್ ಅಲ್ವಾ ಸರ್?
ಹಾಂ ಓಕೆ ಕ್ಲಿಯರ್. ಈಗ ಫೈನಲ್ ಆಗಿ ರೇಟ್ ಬಂದ್ಬಿಡ್ತೀನಿ. ರೇಟ್ ಎಷ್ಟು ಕೊಟ್ಟು ಮಾಡ್ತಿದ್ರಿ, ಯಾವ ರೀತಿ ರೇಟ್ ಫಿಕ್ಸ್ ಮಾಡಿದ್ರಾಗ ಅಂಗಡಿಗೆ? ಸರ್ ಏನು ಗೊತ್ತಾ, ಇವಾಗ ರನ್ನಿಂಗ್ ಬಿಸ್ನೆಸ್ ಬೇಕು ಅಂದರೆ ಕಸ್ಟಮರ್ ಹತ್ರ ನಾನೇ ಮಾತಾಡಿ ನಂದೇ ಬಿಲ್ ಬುಕ್ಕು ಎಲ್ಲ ನಂದೇ ಕೊಡ್ತೀನಿ. ಓಕೆ ಸ್ವಲ್ಪ ದಿನ ಒಂದು 2 ಮಂತ್ಸ್ 3 ಮಂತ್ ನನ್ನ ಬಿಲ್ ಬುಕ್ಕೆ ಮೇಂಟೈನ್ ಮಾಡ್ಕೊಂಡು ಆಮೇಲೆ ಬೇಕಾದ್ರೆ ನಾವು ಚೇಂಜ್ ಮಾಡ್ಕೊಂಡ್ಲಿ. ಹಾಂ ಹಾಂ ಇಲ್ಲ ಬಿಸ್ನೆಸ್ ಬೇಡ, ಬರೀ ನಂಗೆ ಮಿಷಿನ್ ಮಾತ್ರ ಬೇಕು ಅಂದರೆ 10 lakh. ಓಕೆ, ಎರಡಕ್ಕೂ ಪ್ರೈಸ್ ಹೇಳ್ಬಿಡಿ ಸರ್. ಬರೀ ಮಿಷಿನರಿ ಟೂಲ್ಸ್ಗಳು ಐಟಮ್ಗಳು ಏನೇನಿದೆಯೋ ಅದಷ್ಟು ಮಾತ್ರ ಬೇಕು ಅನ್ನೋದಕ್ಕೆ ಎಲ್ಲ ಅಮೌಂಟ್ ಎಷ್ಟು? ಅಮೌಂಟ್ ಏನಿದೆ ಎಲ್ಲ ಪಿನ್ ಟು ಪಿನ್ ಎಲ್ಲ ಎತ್ಕೊಂಡು ಹೋಗ್ಲಿ 10 lakh. 10 lakh. ಓಕೆ, ಹಾಂ ಬಿಸ್ನೆಸ್ ಹಂಗೆ ಕಂಟಿನ್ಯೂ ಬೇಕು ನಿಮ್ಮ ಲಿಂಕ್ ಅಲ್ಲಿ ಹಂಗೆ? ಕಂಟಿನ್ಯೂ ಬೇಕು ಅಂದರೆ ಕಸ್ಟಮರ್ ಹತ್ರ ಮಾತಾಡಿ ಬೇಕಾದ್ರೆ ನಾನೇ ಬೇಕಾದ್ರೆ ಒಂದು 10 days 15 days ಎಲ್ಲ time ನಾನೇ ಹೋಗಿ ರೆಗ್ಯುಲರ್ ನಾನೇ ಹೋಗಿ ನಾನೇ ಮಾಡ್ತಾ ಇದ್ದೀನಿ. ನಮ್ಮ ಬ್ರದರ್ ಅಂತೇಳಿ ಮಾಡ್ಕೊಡ್ತೀನಿ. ಅಲ್ಲ ಸರ್, ಈಗ ಬಿಸ್ನೆಸ್ ಎಲ್ಲ ಕೊಟ್ಟು 13 ಲಕ್ಷನಾ? ಹಾಂ 13 lakh. ಅಕಸ್ಮಾತ್ ಬಿಸ್ನೆಸ್ ಬೇಡ, ನಾವು ಬರೀ ಮಿಷಿನ್ಗಳು ಮತ್ತೆ ಎಕ್ವಿಪ್ಮೆಂಟ್ಸ್ಗಳು ಪಾರ್ಟ್ಸ್ಗಳು ಮಾತ್ರ ತಗೊಂಡು ಹೋಗ್ತೀವಿ ಅಂತಂದ್ರೆ 10 lakh. 10 lakh ಆಗಿ ನೆಗೋಷಿಯೇಟ್ ಮಾಡೋಣ. ಓಕೆ ಸರ್, ಅಂದ್ರೆ 3 ಲಕ್ಷ ಹೆಚ್ಚಿಗೆ ಹಾಕಿದ್ರೆ ಫುಲ್ ಬಿಸ್ನೆಸ್ ಸಿಕ್ಬಿಡುತ್ತೆ ಅಂತ ನೀವು? ಹೌದು. ಓಕೆ, ಇದ್ರಲ್ಲಿ ಏನಾದ್ರು ಸ್ವಲ್ಪ ನೆಗೋಷಿಯಬಲ್ ಆಗ್ಬೋದಾ ಯಾರನ್ನ ಬಂದ್ರೆ? ಹಾಂ ನೆಗೋಷಿಯಬಲ್ ಆಗುತ್ತೆ. ಬೇಕಾದ್ರೆ ಇಲ್ಲೇ ಜಾಗ ನಾನು ನೋಡಿದ್ದೀನಿ, ಬೇಕಾದ್ರೆ ಮಾಡ್ಕೊಂಡಿದ್ದೀನಿ. ಇದೇ ಜಾಗ ಇದೆ, ಬೇರೆ ಜಾಗ ನೋಡಿದ್ದೀನಿ. ಬೇಕಾದ್ರೆ ಓನರ್ ಹತ್ರ ನಾನೇ ಮೀಟ್ ಮಾಡ್ಕೊಡ್ತೀನಿ. ಇಲ್ಲೇ ಬೇಕಾದ್ರೆ ಮಾಡ್ಕೊಂಡು ಹೋಗ್ಬೋದು ಅವರು. ಓಕೆ ಸರ್, ಆಯ್ತು. ಸ್ನೇಹಿತರೆ, ವಿಡಿಯೋ ನೋಡಿದ್ರಲ್ವಾ, ಹೇಗೆ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ. ಹಾಗೆ ನೀವೇನಾದ್ರೂ ಯಾವುದೇ ಗಾಡಿನ, ಪ್ರಾಪರ್ಟಿನ, ಮನೆನ ಸೇಲ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ನನ್ನ ವಾಟ್ಸ್ಆಪ್ ನಂಬರ್ಗೆ ವಾಟ್ಸ್ಆಪ್ ಮಾಡಿ. ನನ್ನ ಚಾನಲ್ನಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಯಾರನ್ನ ತಗೊಳ್ಳೋರಿದ್ರೆ ಈ ವಿಡಿಯೋ ಅವರಿಗೆ ರೀಚ್ ಆಗಿ ಅವರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಅಂತ ಹೇಳ್ತಾ, ಕೊನೆಯದಾಗಿ ಕಿಲಾಡಿ ಕನ್ನಡಿಗ ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಹಾಗೆ ಫೇಸ್ಬುಕ್ ಪೇಜ್ ಅನ್ನ ಫಾಲೋ ಮಾಡೋದನ್ನ ಮಾತ್ರ ಮರಿಬೇಡಿ ಸ್ನೇಹಿತರೆ. ಒಳ್ಳೊಳ್ಳೆ ಮಾಹಿತಿಗಳು ಸಿಗ್ತಾ ಇರ್ತವೆ. ಧನ್ಯವಾದಗಳು.